ಇನ್ನು ಈ ರಾಜ್ಯದ ಹೋಟೆಲ್ ಉದ್ಯಮಕ್ಕೆ ನಿತ್ಯ 10,000 ಸಿಲಿಂಡರ್ ಅನ್ನು ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸರ್ಕಾರದ ತೀರ್ಮಾನಕ್ಕೆ ಹೋಟೆಲ್ ಮಾಲೀಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಕೇವಲ 10,000 ಸಿಲಿಂಡರ್ ಇಟ್ಕೊಂಡು ಏನ್ ನಡೆಸೋದಕ್ಕಾಗುತ್ತೆ ಉದ್ಯಮವನ್ನ? ಸಾಧ್ಯವಾದದ್ದು ನಿತ್ಯ ಕನಿಷ್ಠ 20,000 ಸಿಲಿಂಡರ್ ಬೇಕು ಅಂತ ಮಾಲೀಕರು ಮನವಿಯನ್ನ ಮಾಡಿರುವಂತದ್ದು. ಸರ್ಕಾರದ ತೀರ್ಮಾನಕ್ಕೆ ಈಗ ಹೋಟೆಲ್ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 10,000 ಸಿಲಿಂಡರ್ ಸಾಲೋದಿಲ್ಲ, ಉದ್ಯಮವನ್ನ ನಡೆಸೋದಕ್ಕಾಗೋದಿಲ್ಲ, ಕನಿಷ್ಠ 20,000 ಸಿಲಿಂಡರ್ ಬೇಕು ಅಂತ ಮನವಿಯನ್ನ ಮಾಡಲಾಗಿದೆ. ಬೆಂಗಳೂರಿನ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ತುಂಬಾ ತೊಂದರೆಗೆ ಒಳಗಾಗಿದ್ದಾರೆ, ಮೆನಗಳನ್ನ ಕಡಿತ ಮಾಡಿದ್ದಾರೆ. ಬಟ್ ಇದೀಗ ಸರ್ಕಾರ ದಿನಕ್ಕೆ 10,000 ಸಿಲಿಂಡರ್ ಕೊಡ್ತುವಂತ ಭರವಸೆ ನೀಡಿದ್ದಾರೆ. ಆದ್ರೆ 10,000 ನಮಗೆ ಸಾಕಾಗಲ್ಲ, 20,000 ಬೇಕೆಂದು ಒತ್ತಾಯ ಮಾಡ್ತಿದ್ರೆ. ನಮ್ಮ ಜೊತೆಗೆ ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯ ಕೃಷ್ಣರಾಜ್ ಅವರನ್ನ ಮಾತಾಡಿಸ್ತೀನಿ. ಸರ್, ಕಳೆದ ಬಾರಿ 20% ಅಂತ ಹೇಳಿದ್ರು, ಕೇಂದ್ರ ಸರ್ಕಾರ 50% ಅಂತ ಹೇಳಿದ್ರು, ಬಟ್ ಇದೀಗ 10,000ಕ್ಕೆ ಬಂದಿದ್ದಾರೆ ದಿನಕ್ಕೆ. ಏನ್ ಹೇಳಿದ್ರಿ ಸರ್ ಅಂತ? ನೋಡಿ, ಕಳೆದ ಬಾರಿ 20% ಹೇಳಿದಾಗ ಉದ್ಯಮಕ್ಕೆ ನಮಗೆ 5 ಸಿಲಿಂಡರ್ ಬೇಕು ಪರ್ ಡೇ. 5 ಸಿಲಿಂಡರ್ 21 ಸಿಲಿಂಡರ್ ಏನ್ ಮಾಡಕ್ಕಾಗತ್ತೆ? ಎಷ್ಟು ತಿಂಡಿಗಳು ಮಾಡಕ್ಕಾಗತ್ತೆ? ಆಮೇಲೆ ನಾಳೆ ಬೆಳಿಗ್ಗೆ ಹೇಗೆ 1 ಸಿಲಿಂಡರ್ ನಾಳೆ ಬೆಳಿಗ್ಗೆ ಕೊಡದೇ ಇದ್ರೆ ಹೋಟೆಲ್ ಓಪನ್ ಮಾಡಕ್ಕಾಗಲ್ಲ. ಅದೇ ರೀತಿ ಈಗ ನಮಗೆ 20% ಹೇಳಿದಾಗ 1,000 ಸಿಲಿಂಡರ್ ನಮಗೆ ಬರ್ತಾ ಇತ್ತು ನಮ್ಮ ಉದ್ಯಮಕ್ಕೆ. ಬೆಂಗಳೂರಲ್ಲಿ 40,000 ಹೋಟೆಲ್ಗಳಿದೆ. ಜೊತೆಗೆ ಈಗ 50% ಮಾಡಿದಾಗ ನಮಗೊಂದು 10,000 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಸಾಕಾಗುತ್ತೆ? ಕನಿಷ್ಠ ಪಕ್ಷ ಈಗ ತಕ್ಷಣವೇ 20,000 ಸಿಲಿಂಡರ್ ಕೊಡಬೇಕಾಗುತ್ತೆ. ಆಮೇಲೆ ಒಂದು ಹೋಟೆಲ್ ಲೆಕ್ಕ ಒಂದು ಎರಡೆರಡು ಸಿಲಿಂಡರ್ ಆದ್ರೂ ಸಿಗುವಂತ ವ್ಯವಸ್ಥೆಗಳಾಗಬೇಕು. ನಿಮಗೆ ಸಾಕಾಗಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ? ಇಲ್ಲ, ಖಂಡಿತವಾಗಿಯೂ 10,000 ಸಿಲಿಂಡರ್ ಬೆಂಗಳೂರಲ್ಲಿ ಯಾವುದೇ ಒಂದು ಉದ್ಯಮಕ್ಕೂ ಸಾಕಾಗಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಕ್ಯಾಟರಿಂಗ್ ಉದ್ಯಮ ನಿಂತೋಗಿದೆ, ಆಮೇಲೆ ಮ್ಯಾರೇಜ್ಗಳು ಇವತ್ತು ನಿಂತೋಗಿದೆ, ಫಂಕ್ಷನ್ ಮಾಡೋರೇ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಆರ್ಥಿಕ ವ್ಯವಸ್ಥೆಗಳು ಬಿದ್ದೋಗಿದೆ. ಒಂದು ಹೋಟೆಲ್ ಉದ್ಯಮದಿಂದ ಆರ್ಥಿಕ ವ್ಯವಸ್ಥೆಗೆ ಒಂದು ಪೆಟ್ಟಾಗಿದೆ ಅಂತಾನೆ ಹೇಳ್ಬೋದು. ಸರ್ಕಾರ ಸಭೆ ಮಾಡುತ್ತೆ, ಪ್ರೆಸ್ ಮೀಟ್ ಮಾಡ್ತಾರೆ, 1,000 ಕೊಡ್ತು ಅಂತ ಹೇಳ್ತಾರೆ, 10,000 ಕೊಡ್ತು ಅಂತ ಹೇಳ್ತಾರೆ. ನಿಮ್ಗೆ ಬಂದು ತಲುಪುತ್ತಾ ಅಂತ ಸಿಲಿಂಡರ್ಗಳು? ಖಂಡಿತವಾಗಿಯೂ ನಮಗೆ ರಿಕ್ವೈರ್ಮೆಂಟ್ ಇರೋದು ಒಂದು 40,000 ಸಿಲಿಂಡರ್ ಹೋಟೆಲ್ ಉದ್ಯಮಕ್ಕೆ ಬೇಕಾಗುತ್ತೆ. ಈಗ ನೀವು 10,000 ಕೊಡ್ತೀವಿ ಅಂದ್ರೆ ಹೇಗೆ ನಾವು ಮ್ಯಾನೇಜ್ ಮಾಡೋದು ಹೇಳಿ? ಯಾವ ಪದಾರ್ಥಗಳನ್ನ ಮತ್ತೆ ಸ್ಟಾಪ್ ಮಾಡಬೇಕು ಅಥವಾ ಯಾವ ಪದಾರ್ಥಗಳಿಗೆ ನಾವು ಬೇಯಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಬೇಕು. ಮತ್ತೆ ಯಾವ ರೀತಿ ಅಲೋಕೇಶನ್ 10,000 ನೀವು ಮಾಡಿದಾಗ ಯಾವ್ಯಾವ ಹೋಟ್ಲಿಗೆ ಎಷ್ಟು ಸಿಲಿಂಡರ್ ಕೊಡ್ತೀರಿ, ಪರ್ ಡೇ ಎಷ್ಟು ಕನ್ಸಂಪ್ಷನ್ ಇದೆ, ಯಾವ ರೀತಿ ಕೊಡ್ತೀರಂತ ಅಂಕಿಅಂಶಗಳು ಸರ್ಕಾರ ಹತ್ರ ಇಲ್ಲ ಅನ್ಸುತ್ತೆ. ಸರ್ಕಾರಕ್ಕೆ ಕೊನೆಯದಾಗಿ ಏನು ಒತ್ತಾಯ ಮಾಡ್ತಾರೆ ಸರ್ ಅಂತ? ಈಗ 10,000 ಅಂತ ಮಾತಾಡಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಇನ್ನೂ ಒಂದು ಹೆಚ್ಚಿನ ನಮ್ಮ ಉದ್ಯಮಕ್ಕೆ ಒಂದು ಹೆಚ್ಚಿನ 20,000 ಸಿಲಿಂಡರ್ ಆದರೂ ಈಗ ಕನಿಷ್ಠ ಪಕ್ಷ ನಾಳೆಯಿಂದ ಪ್ರಾರಂಭ ಮಾಡಿದರೆ ಒಂದು ಉದ್ಯಮ ಮತ್ತೆ ಒಂದು ಏನ್ ಫ್ಲೋಟಿಂಗ್ ಇದೆಯೋ ಒಂದು ಹೋಟೆಲ್ ಉದ್ಯಮದಿಂದ ಎಷ್ಟು ಕನೆಕ್ಟಿವಿಟಿ, ಬೇರೆ ಬೇರೆ ಒಂದು ತರಕಾರಿ ಆಗಿರ್ಬೋದು, ಹಾಲ್ ಆಗಿರ್ಬೋದು, ರೈತರ ಒಂದು ಪದಾರ್ಥಗಳನ್ನ ನಾವು ತಗೊಳ್ಳೋದ್ರಿಂದ ನಮ್ಮ ಉದ್ಯಮಕ್ಕೆ ಒಂದು ಹೆಚ್ಚಿನ ಒತ್ತು ಕೊಟ್ಟು 20,000 ಸಿಲಿಂಡರ್ ನಾಳೆಯಿಂದ ಒಂದು ಹೆಚ್ಚಿನ 20,000 ಸಿಲಿಂಡರ್ ಕೊಡುವಂತ ವ್ಯವಸ್ಥೆ ಮಾಡಿದ್ರೆ ಒಂದು ಉದ್ಯಮ ಬದುಕಬಹುದಂತ ನನ್ನ ಒಂದು ಅಭಿಪ್ರಾಯ ಇದು. ಇದಿಷ್ಟು ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯ ಕೃಷ್ಣರಾಜ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಈ ರಾಜ್ಯದ ಹೋಟೆಲ್ ಉದ್ಯಮಕ್ಕೆ ನಿತ್ಯ 10,000 ಸಿಲಿಂಡರ್ ಅನ್ನು ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸರ್ಕಾರದ ತೀರ್ಮಾನಕ್ಕೆ ಹೋಟೆಲ್ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕೇವಲ 10,000 ಸಿಲಿಂಡರ್ ಇಟ್ಕೊಂಡು ಏನ್ ನಡೆಸೋದಕ್ಕಾಗುತ್ತೆ ಉದ್ಯಮವನ್ನ? ಸಾಧ್ಯವಾದದ್ದು ನಿತ್ಯ ಕನಿಷ್ಠ 20,000 ಸಿಲಿಂಡರ್ ಬೇಕು ಅಂತ ಮಾಲೀಕರು ಮನವಿಯನ್ನ ಮಾಡಿರುವಂತದ್ದು. ಸರ್ಕಾರದ ತೀರ್ಮಾನಕ್ಕೆ ಈಗ ಹೋಟೆಲ್ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 10,000 ಸಿಲಿಂಡರ್ ಸಾಲೋದಿಲ್ಲ, ಉದ್ಯಮವನ್ನ ನಡೆಸೋದಕ್ಕಾಗೋದಿಲ್ಲ, ಕನಿಷ್ಠ 20,000 ಸಿಲಿಂಡರ್ ಬೇಕು ಅಂತ ಮನವಿಯನ್ನ ಮಾಡಲಾಗಿದೆ. ಬೆಂಗಳೂರಿನ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ತುಂಬಾ ತೊಂದರೆಗೆ ಒಳಗಾಗಿದ್ದಾರೆ, ಮೆನಗಳನ್ನ ಕಡಿತ ಮಾಡಿದ್ದಾರೆ. ಬಟ್ ಇದೀಗ ಸರ್ಕಾರ ದಿನಕ್ಕೆ 10,000 ಸಿಲಿಂಡರ್ ಕೊಡ್ತುವಂತ ಭರವಸೆ ನೀಡಿದ್ದಾರೆ. ಆದ್ರೆ 10,000 ನಮಗೆ ಸಾಕಾಗಲ್ಲ, 20,000 ಬೇಕೆಂದು ಒತ್ತಾಯ ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯ ಕೃಷ್ಣರಾಜ್ ಅವರನ್ನ ಮಾತಾಡಿಸ್ತೀನಿ. ಸರ್, ಕಳೆದ ಬಾರಿ 20% ಅಂತ ಹೇಳಿದ್ರು, ಕೇಂದ್ರ ಸರ್ಕಾರ 50% ಅಂತ ಹೇಳಿದ್ರು, ಬಟ್ ಇದೀಗ 10,000ಕ್ಕೆ ಬಂದಿದ್ದಾರೆ ದಿನಕ್ಕೆ. ಏನ್ ಹೇಳಿದ್ರಿ ಸರ್ ಅಂತ? ನೋಡಿ, ಕಳೆದ ಬಾರಿ 20% ಹೇಳಿದಾಗ ಉದ್ಯಮಕ್ಕೆ ನಮಗೆ 5 ಸಿಲಿಂಡರ್ ಬೇಕು ಪರ್ ಡೇ. 5 ಸಿಲಿಂಡರ್ 21 ಸಿಲಿಂಡರ್ ಏನ್ ಮಾಡಕ್ಕಾಗತ್ತೆ? ಎಷ್ಟು ತಿಂಡಿಗಳು ಮಾಡಕ್ಕಾಗತ್ತೆ? ಆಮೇಲೆ ನಾಳೆ ಬೆಳಿಗ್ಗೆ ಹೇಗೆ 1 ಸಿಲಿಂಡರ್ ನಾಳೆ ಬೆಳಿಗ್ಗೆ ಕೊಡದೇ ಇದ್ರೆ ಹೋಟೆಲ್ ಓಪನ್ ಮಾಡಕ್ಕಾಗಲ್ಲ. ಅದೇ ರೀತಿ ಈಗ ನಮಗೆ 20% ಹೇಳಿದಾಗ 1,000 ಸಿಲಿಂಡರ್ ನಮಗೆ ಬರ್ತಾ ಇತ್ತು ನಮ್ಮ ಉದ್ಯಮಕ್ಕೆ. ಬೆಂಗಳೂರಲ್ಲಿ 40,000 ಹೋಟೆಲ್ಗಳಿದೆ. ಜೊತೆಗೆ ಈಗ 50% ಮಾಡಿದಾಗ ನಮಗೊಂದು 10,000 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಸಾಕಾಗುತ್ತೆ? ಕನಿಷ್ಠ ಪಕ್ಷ ಈಗ ತಕ್ಷಣವೇ 20,000 ಸಿಲಿಂಡರ್ ಕೊಡಬೇಕಾಗುತ್ತೆ. ಆಮೇಲೆ ಒಂದು ಹೋಟೆಲ್ ಲೆಕ್ಕ ಒಂದು ಎರಡೆರಡು ಸಿಲಿಂಡರ್ ಆದ್ರೂ ಸಿಗುವಂತ ವ್ಯವಸ್ಥೆಗಳಾಗಬೇಕು. ನಿಮಗೆ ಸಾಕಾಗಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ?
ಇಲ್ಲ, ಖಂಡಿತವಾಗಿಯೂ 10,000 ಸಿಲಿಂಡರ್ ಬೆಂಗಳೂರಲ್ಲಿ ಯಾವುದೇ ಒಂದು ಉದ್ಯಮಕ್ಕೂ ಸಾಕಾಗಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಕ್ಯಾಟರಿಂಗ್ ಉದ್ಯಮ ನಿಂತೋಗಿದೆ, ಆಮೇಲೆ ಮ್ಯಾರೇಜ್ಗಳು ಇವತ್ತು ನಿಂತೋಗಿದೆ, ಫಂಕ್ಷನ್ ಮಾಡೋರೇ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಆರ್ಥಿಕ ವ್ಯವಸ್ಥೆಗಳು ಬಿದ್ದೋಗಿದೆ. ಒಂದು ಹೋಟೆಲ್ ಉದ್ಯಮದಿಂದ ಆರ್ಥಿಕ ವ್ಯವಸ್ಥೆಗೆ ಒಂದು ಪೆಟ್ಟಾಗಿದೆ ಅಂತಾನೆ ಹೇಳ್ಬೋದು. ಸರ್ಕಾರ ಸಭೆ ಮಾಡುತ್ತೆ, ಪ್ರೆಸ್ ಮೀಟ್ ಮಾಡ್ತಾರೆ, 1,000 ಕೊಡ್ತು ಅಂತ ಹೇಳ್ತಾರೆ, 10,000 ಕೊಡ್ತು ಅಂತ ಹೇಳ್ತಾರೆ. ನಿಮ್ಗೆ ಬಂದು ತಲುಪುತ್ತಾ ಅಂತ ಸಿಲಿಂಡರ್ಗಳು? ಖಂಡಿತವಾಗಿಯೂ ನಮಗೆ ರಿಕ್ವೈರ್ಮೆಂಟ್ ಇರೋದು ಒಂದು 40,000 ಸಿಲಿಂಡರ್ ಹೋಟೆಲ್ ಉದ್ಯಮಕ್ಕೆ ಬೇಕಾಗುತ್ತೆ. ಈಗ ನೀವು 10,000 ಕೊಡ್ತೀವಿ ಅಂದ್ರೆ ಹೇಗೆ ನಾವು ಮ್ಯಾನೇಜ್ ಮಾಡೋದು ಹೇಳಿ? ಯಾವ ಪದಾರ್ಥಗಳನ್ನ ಮತ್ತೆ ಸ್ಟಾಪ್ ಮಾಡಬೇಕು ಅಥವಾ ಯಾವ ಪದಾರ್ಥಗಳಿಗೆ ನಾವು ಬೇಯಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಬೇಕು. ಮತ್ತೆ ಯಾವ ರೀತಿ ಅಲೋಕೇಶನ್ 10,000 ನೀವು ಮಾಡಿದಾಗ ಯಾವ್ಯಾವ ಹೋಟ್ಲಿಗೆ ಎಷ್ಟು ಸಿಲಿಂಡರ್ ಕೊಡ್ತೀರಿ, ಪರ್ ಡೇ ಎಷ್ಟು ಕನ್ಸಂಪ್ಷನ್ ಇದೆ, ಯಾವ ರೀತಿ ಕೊಡ್ತೀರಂತ ಅಂಕಿಅಂಶಗಳು ಸರ್ಕಾರ ಹತ್ರ ಇಲ್ಲ ಅನ್ಸುತ್ತೆ. ಸರ್ಕಾರಕ್ಕೆ ಕೊನೆಯದಾಗಿ ಏನು ಒತ್ತಾಯ ಮಾಡ್ತಾರೆ ಸರ್ ಅಂತ? ಈಗ 10,000 ಅಂತ ಮಾತಾಡಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಇನ್ನೂ ಒಂದು ಹೆಚ್ಚಿನ ನಮ್ಮ ಉದ್ಯಮಕ್ಕೆ ಒಂದು ಹೆಚ್ಚಿನ 20,000 ಸಿಲಿಂಡರ್ ಆದರೂ ಈಗ ಕನಿಷ್ಠ ಪಕ್ಷ ನಾಳೆಯಿಂದ ಪ್ರಾರಂಭ ಮಾಡಿದರೆ ಒಂದು ಉದ್ಯಮ ಮತ್ತೆ ಒಂದು ಏನ್ ಫ್ಲೋಟಿಂಗ್ ಇದೆಯೋ ಒಂದು ಹೋಟೆಲ್ ಉದ್ಯಮದಿಂದ ಎಷ್ಟು ಕನೆಕ್ಟಿವಿಟಿ, ಬೇರೆ ಬೇರೆ ಒಂದು ತರಕಾರಿ ಆಗಿರ್ಬೋದು, ಹಾಲ್ ಆಗಿರ್ಬೋದು, ರೈತರ ಒಂದು ಪದಾರ್ಥಗಳನ್ನ ನಾವು ತಗೊಳ್ಳೋದ್ರಿಂದ ನಮ್ಮ ಉದ್ಯಮಕ್ಕೆ ಒಂದು ಹೆಚ್ಚಿನ ಒತ್ತು ಕೊಟ್ಟು 20,000 ಸಿಲಿಂಡರ್ ನಾಳೆಯಿಂದ ಒಂದು ಹೆಚ್ಚಿನ 20,000 ಸಿಲಿಂಡರ್ ಕೊಡುವಂತ ವ್ಯವಸ್ಥೆ ಮಾಡಿದರೆ ಒಂದು ಉದ್ಯಮ ಬದುಕಬಹುದಂತ ನನ್ನ ಒಂದು ಅಭಿಪ್ರಾಯ ಇದು. ಇದಿಷ್ಟು ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯ ಕೃಷ್ಣರಾಜ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇನ್ನು ಈ ರಾಜ್ಯದ ಅಂದ್ರೆ ಹೋಟೆಲ್ ಉದ್ಯಮಕ್ಕೆ ನಿತ್ಯ 10,000 ಸಿಲಿಂಡರ್ ಅನ್ನ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸರ್ಕಾರದ ತೀರ್ಮಾನಕ್ಕೆ ಹೋಟೆಲ್ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕೇವಲ 10,000 ಸಿಲಿಂಡರ್ ಇಟ್ಕೊಂಡು ಏನ್ ನಡೆಸೋದಕ್ಕಾಗುತ್ತೆ ಉದ್ಯಮವನ್ನ? ಸಾಧ್ಯವಾದದ್ದು ನಿತ್ಯ ಕನಿಷ್ಠ 20,000 ಸಿಲಿಂಡರ್ ಬೇಕು ಅಂತ ಮಾಲೀಕರು ಮನವಿಯನ್ನ ಮಾಡಿರುವಂತದ್ದು. ಸರ್ಕಾರದ ತೀರ್ಮಾನಕ್ಕೆ ಈಗ ಹೋಟೆಲ್ ಮಾಲೀಕರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 10,000 ಸಿಲಿಂಡರ್ ಸಾಲೋದಿಲ್ಲ, ಉದ್ಯಮವನ್ನ ನಡೆಸೋದಕ್ಕಾಗೋದಿಲ್ಲ, ಕನಿಷ್ಠ 20,000 ಸಿಲಿಂಡರ್ ಬೇಕು ಅಂತ ಮನವಿಯನ್ನ ಮಾಡಲಾಗಿದೆ. ಬೆಂಗಳೂರಿನ ಹೋಟೆಲ್ಗಳಿಗೆ ಕಮರ್ಷಿಯಲ್ ಗ್ಯಾಸ್ ಸಿಗ್ತಿಲ್ಲ, ತುಂಬಾ ತೊಂದರೆಗೆ ಒಳಗಾಗಿದ್ದಾರೆ, ಮೆನುಗಳನ್ನ ಕಡಿತ ಮಾಡಿದ್ದಾರೆ. ಬಟ್ ಇದೀಗ ಸರ್ಕಾರ ದಿನಕ್ಕೆ 10,000 ಸಿಲಿಂಡರ್ ಕೊಡ್ತು ಅಂತ ಭರವಸೆ ನೀಡಿದ್ದಾರೆ. ಆದ್ರೆ 10,000 ನಮಗೆ ಸಾಕಾಗಲ್ಲ, 20,000 ಬೇಕೆಂದು ಒತ್ತಾಯ ಮಾಡ್ತಿದ್ದಾರೆ. ನಮ್ಮ ಜೊತೆಗೆ ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯ ಕೃಷ್ಣರಾಜ್ ಅವರನ್ನ ಮಾತಾಡಿಸ್ತೀನಿ. ಸರ್, ಕಳೆದ ಬಾರಿ 20% ಅಂತ ಹೇಳಿದ್ರು, ಕೇಂದ್ರ ಸರ್ಕಾರ 50% ಅಂತ ಹೇಳಿದ್ರು, ಬಟ್ ಇದೀಗ 10,000ಕ್ಕೆ ಬಂದಿದ್ದಾರೆ ದಿನಕ್ಕೆ. ಏನ್ ಹೇಳಿದ್ರಿ ಸರ್ ಅಂತ? ನೋಡಿ, ಕಳೆದ ಬಾರಿ 20% ಹೇಳಿದಾಗ ಉದ್ಯಮಕ್ಕೆ ನಮಗೆ 5 ಸಿಲಿಂಡರ್ ಬೇಕು ಪರ್ ಡೇ. 5 ಸಿಲಿಂಡರ್ 21 ಸಿಲಿಂಡರ್ ಏನ್ ಮಾಡಕ್ಕಾಗತ್ತೆ, ಎಷ್ಟು ತಿಂಡಿಗಳು ಮಾಡಕ್ಕಾಗತ್ತೆ? ಆಮೇಲೆ ನಾಳೆ ಬೆಳಿಗ್ಗೆ ಹೇಗೆ ಒಂದು ಸಿಲಿಂಡರ್ ನಾಳೆ ಬೆಳಿಗ್ಗೆ ಕೊಡದೇ ಇದ್ರೆ ಹೋಟೆಲ್ ಓಪನ್ ಮಾಡಕ್ಕಾಗಲ್ಲ. ಅದೇ ರೀತಿ ಈಗ ನಮಗೆ 20% ಹೇಳಿದಾಗ 1,000 ಸಿಲಿಂಡರ್ ನಮಗ್ ಬರ್ತಾ ಇತ್ತು ನಮ್ಮ ಉದ್ಯಮಕ್ಕೆ. ಬೆಂಗಳೂರಲ್ಲಿ 40,000 ಹೋಟೆಲ್ಗಳಿದೆ. ಜೊತೆಗೆ ಈಗ 50% ಮಾಡಿದಾಗ ನಮಗೊಂದು 10,000 ಸಿಲಿಂಡರ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಸಾಕಾಗುತ್ತೆ? ಕನಿಷ್ಠ ಪಕ್ಷ ಈಗ ತಕ್ಷಣವೇ 20,000 ಸಿಲಿಂಡರ್ ಕೊಡಬೇಕಾಗುತ್ತೆ. ಆಮೇಲೆ ಈ ಒಂದು ಹೋಟೆಲ್ ಲೆಕ್ಕ ಒಂದು ಎರಡೆರಡು ಸಿಲಿಂಡರ್ ಆದ್ರೂ ಸಿಗುವಂತ ವ್ಯವಸ್ಥೆಗಳಾಗಬೇಕು. ನಿಮಗೆ ಸಾಕಾಗಲ್ಲ ಅಂತ ಹೇಳ್ತಾರೆ? ಇಲ್ಲ, ಖಂಡಿತವಾಗಿಯೂ 10,000 ಸಿಲಿಂಡರ್ ಬೆಂಗಳೂರಲ್ಲಿ ಯಾವುದೇ ಒಂದು ಉದ್ಯಮಕ್ಕೂ ಸಾಕಾಗಲ್ಲ. ಯಾಕಂತ ಹೇಳಿದ್ರೆ ಇವತ್ತು ಕ್ಯಾಟರಿಂಗ್ ಉದ್ಯಮ ನಿಂತೋಗಿದೆ, ಆಮೇಲೆ ಮ್ಯಾರೇಜ್ಗಳು ಇವತ್ತು ನಿಂತೋಗಿದೆ, ಫಂಕ್ಷನ್ ಮಾಡೋರೇ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಆರ್ಥಿಕ ವ್ಯವಸ್ಥೆಗಳು ಬಿದ್ದೋಗಿದೆ. ಒಂದು ಹೋಟೆಲ್ ಉದ್ಯಮದಿಂದ ಆರ್ಥಿಕ ವ್ಯವಸ್ಥೆಗೆ ಒಂದು ಪೆಟ್ಟಾಗಿದೆ ಅಂತಾನೆ ಹೇಳ್ಬೋದು. ಸರ್ಕಾರ ಸಭೆ ಮಾಡುತ್ತೆ, ಪ್ರೆಸ್ ಮೀಟ್ ಮಾಡ್ತಾರೆ, 1,000 ಕೊಡ್ತು ಅಂತ ಹೇಳ್ತಾರೆ, 10,000 ಕೊಡ್ತು ಅಂತ ಹೇಳ್ತಾರೆ. ನಿಮ್ಗೆ ಬಂದು ತಲುಪುತ್ತಾ ಅಂತ ಸಿಲಿಂಡರ್ಗಳು? ಖಂಡಿತವಾಗಿಯೂ ನಮಗೆ ರಿಕ್ವೈರ್ಮೆಂಟ್ ಇರೋದು ಒಂದು 40,000 ಸಿಲಿಂಡರ್ ಹೋಟೆಲ್ ಉದ್ಯಮಕ್ಕೆ ಬೇಕಾಗುತ್ತೆ. ಈಗ ನೀವು 10,000 ಕೊಡ್ತೀವಿ ಅಂದ್ರೆ ಹೇಗೆ ನಾವು ಮ್ಯಾನೇಜ್ ಮಾಡೋದು ಹೇಳಿ? ಯಾವ ಪದಾರ್ಥಗಳನ್ನ ಮತ್ತೆ ಸ್ಟಾಪ್ ಮಾಡಬೇಕು ಅಥವಾ ಯಾವ ಪದಾರ್ಥಗಳಿಗೆ ನಾವು ಬೇಯಿಸ್ಲಿಕ್ಕೆ ಸಾಧ್ಯ ಅಂತ ಹೇಳಬೇಕು. ಮತ್ತೆ ಯಾವ ರೀತಿ ಅಲೋಕೇಶನ್ 10,000 ನೀವು ಮಾಡಿದಾಗ ಯಾವ್ಯಾವ ಹೋಟ್ಲಿಗೆ ಎಷ್ಟು ಸಿಲಿಂಡರ್ ಕೊಡ್ತೀರಿ, ಪರ್ ಡೇ ಎಷ್ಟು ಕನ್ಸಂಪ್ಷನ್ ಇದೆ, ಯಾವ ರೀತಿ ಕೊಡ್ತೀರಂತ ಅಂಕಿಅಂಶಗಳು ಸರ್ಕಾರ ಹತ್ರ ಇಲ್ಲ ಅನ್ಸುತ್ತೆ. ಸರ್ಕಾರಕ್ಕೆ ಕೊನೆಯದಾಗಿ ಏನು ಒತ್ತಾಯ ಮಾಡ್ತಾರೆ ಸರ್ ಅಂತ? ಈಗ 10,000 ಅಂತ ಮಾತಾಡಿದ್ದಾರೆ, ಭರವಸೆ ಕೊಟ್ಟಿದ್ದಾರೆ. ಖಂಡಿತವಾಗಿ ಇನ್ನೂ ಒಂದು ಹೆಚ್ಚಿನ ನಮ್ಮ ಉದ್ಯಮಕ್ಕೆ ಒಂದು ಹೆಚ್ಚಿನ 20,000 ಸಿಲಿಂಡರ್ ಆದರೂ ಈಗ ಕನಿಷ್ಠ ಪಕ್ಷ ನಾಳೆಯಿಂದ ಪ್ರಾರಂಭ ಮಾಡಿದರೆ ಒಂದು ಉದ್ಯಮ ಮತ್ತೆ ಒಂದು ಏನ್ ಫ್ಲೋಟಿಂಗ್ ಇದೆಯೋ ಒಂದು ಹೋಟೆಲ್ ಉದ್ಯಮದಿಂದ ಎಷ್ಟು ಕನೆಕ್ಟಿವಿಟಿ, ಬೇರೆ ಬೇರೆ ಒಂದು ತರಕಾರಿ ಆಗಿರ್ಬೋದು, ಹಾಲ್ ಆಗಿರ್ಬೋದು, ರೈತರ ಒಂದು ಪದಾರ್ಥಗಳನ್ನ ನಾವು ತಗೊಳ್ಳೋದ್ರಿಂದ ನಮ್ಮ ಉದ್ಯಮಕ್ಕೆ ಒಂದು ಹೆಚ್ಚಿನ ಒತ್ತು ಕೊಟ್ಟು 20,000 ಸಿಲಿಂಡರ್ ನಾಳೆಯಿಂದ ಒಂದು ಹೆಚ್ಚಿನ 20,000 ಸಿಲಿಂಡರ್ ಕೊಡುವಂತ ವ್ಯವಸ್ಥೆ ಮಾಡಿದರೆ ಒಂದು ಉದ್ಯಮ ಬದುಕಬಹುದಂತ ನನ್ನ ಒಂದು ಅಭಿಪ್ರಾಯ ಇದು. ಇದಿಷ್ಟು ಬೆಂಗಳೂರು ಹೋಟೆಲ್ ಸಂಘದ ಸದಸ್ಯ ಕೃಷ್ಣರಾಜ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.